ಇಲ್ಲಿ ಪುರಾತನ ಕಾಲದಿಂದನ ಸುಮಾರು ತಲಾಂತಲದಿಂದನ ನಡ್ಕೊಂಡು ಬಂದಿರೋ ಅಂಥದ್ದು ದೇವಸ್ಥಾನ. ಹೀಗಾಗಿ ಇಲ್ಲಿ ಭಕ್ತಾದಿಗಳು ಅನೇಕ ಸುಮಾರು ಜನಗಳು ಇದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲರೂ ವರ್ಷ ಪೂರ್ತಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ತಾತ ಮುತ್ತಾತ ಕಾಲದಿಂದನೂ ನಡ್ಕೊಂಡು ಹೋಗ್ತಾ ಇದೆ. ಹಿಂಗೆ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಸೇರಿ ನಾವು ಆಚರಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸಿಂಗನಹಳ್ಳಿ ಆಂಜನೇಯ ದೇವಸ್ಥಾನದ ಪ್ರಭಾವ ಏನು ಅಂದರೆ, ಆ ಅಪ್ಪನ ಪ್ರಾರ್ಥನೆ ಮಾಡಿ ನಾವೇನೋ ಒಂದು ಕಾರ್ಯಕಲ್ಪನೆ ಏನೋ ಒಂದು ಇಟ್ಕೊಂಡ್ರೆ ಎಲ್ಲ ₹1 ಎಳ್ಮನೆ ಅಷ್ಟು ತೊಂದರೆ ಇಲ್ದಂಗೆ ಕೆಲಸ ಕಾರ್ಯಗಳಾಗಲಿ, ಆಸ್ತಿ ವಿಚಾರದಲ್ಲಾಗಲಿ, ಇನ್ನೊಂದರಲ್ಲಾಗಲಿ ದೇವರು ಆಶೀರ್ವಾದ ಇದ್ದೇ ಇದೆ. ಆದ್ದರಿಂದ ನಾವೊಂದು ಆಯಪ್ಪ ಏನು ಆಶೀರ್ವಾದ ಇದೆ ಆ ಆಶೀರ್ವಾದದಿಂದ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತೀವಿ. ಇದು ದೇವಸ್ಥಾನ ಬಂದು ಒಂದು 100-120 ವರ್ಷದಿಂದ ಹಳೆ ದೇವಸ್ಥಾನ, ಪುರಾತನದ್ದು. ಈ ಶಕ್ತಿ ಏನಂತಂದರೆ ಈ ದೇವಸ್ಥಾನಕ್ಕೆ 10 ಈ ಏನು ಊರುಗಳಿದ್ದಾವೆ ಅಷ್ಟಕ್ಕೂ ಈ ದೇವರು ಅಂತಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಸಿಂಗನಹಳ್ಳಿ ಹನುಮಂತರಾಯ ಅಂತಂದರೆ ಅಷ್ಟು ಪ್ರತೀತಿ. ಏನಂತಂದರೆ ಎಲ್ಲೇ ಯಾವುದೇ ಊರಿಗೆ ಹೋದರೂ ಸಿಂಗನಹಳ್ಳಿ ಹನುಮಂತರಾಯ ಅವ್ನ ಕಷ್ಟ ಹೊಡಿತಾನೆ ಅನ್ನೋ ಒಂದು ಉದ್ದೇಶದಿಂದನೇ ಜನಗಳು ಈ ದೇವಸ್ಥಾನಕ್ಕೆ ಜಾಸ್ತಿ ಬರ್ತಾರೆ. ಸೊ ಹಾಗಾಗಿ ಇದನ್ನು ಹಿಂಗೆ ಮುಂದೆ ನಡೆಸ್ಕೊಂಡು ಮುಂದಕ್ಕಿನ್ನ ಯುವಕರು, ಈ ಸಿಂಗನಹಳ್ಳಿ ಯುವಕರುಗಳು ಏನಿದ್ದಾರೆ ಅಂಥವ್ರು ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು. ಇದನ್ನು ಇನ್ನೂ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ ಗೊತ್ತಾಗಬೇಕು ಸಿಂಗನಹಳ್ಳಿ ಹನುಮಂತರಾಯ ಏನು ಅನ್ನೋದು ಕೇಳ್ಕೊತೀನಿ.